ಹಳಸಿದ ಉಪ್ಪಿಟ್ಟ ತೂತ್ ಡಬರಿ ಚಡ್ಚನ್ ಕಬ್ಬಿನ ಪಡ ಗಾಪ್ಕೊಂಡ್ರು ನೀನ್ ನಾವು ಏ ಬಾಯ್ ಸೋದ್ದಿಲ್ಲ ಮತ್ತ ಅದಕ್ಕೂ ಡಿಜೆ ಮಾಡ್ತಾರ ಹುಡುಗರ ಆಕ್ಚುಲಿ ಆಕಿನ ಅಟ್ಟ ಚೈಟಿಗೆ ಒಯ್ಬೇಕು ಮಾಡಿ ಇನ್ನೂ ಒಯ್ತನ ಹಾ ಅಲ್ಲ ನನಗ್ ಉದುರಿ ಕೊಟ್ಟ ಅನ್ಬೇಕ ಮಾಮ ನಾನು ತಗೊಂಡ್ ಹೋಗಿ ಕೋಲಾಟ ಆಡವಣ ನಿಮ್ಮ ಮಗನ ಶೆಡ್ಡಿಗೆ ಹೋಗಿ ಚಡ್ಡಿ ಕಳೆದು ತೌಡ ತೆಗಿತೀನಿ ಮತ್ತ ಜಾಡ್ಸಿ ಎದಿಗೆ ಹೋಯ್ತು ನೀ ತೆಳಗ್ ಶೇಂಗಾ ಮ್ಯಾಗ ಪುಟಾಣಿ ಬರ್ತಾವ ಸುಳಿ ಮಗನ ಸೊ ಅಂದಂಗ ಮಾಮಾಗೋರ್ಯ ನಾ ಟೇಲರ್ ನೋಡ್ರಿ ಗೊತ್ತಾಗಿರ್ಬೇಕಲ್ಲ ನೀ ಹಿಂಗ್ ಮಾಡತ್ತಿ ನಾ ಲೇಡೀಸ್ ಟೇಲರ್ ನೀ ಎಲ್ಲೇ ಚಡ್ಡಿ ಹೊಲ್ಸಕ್ ಬಂದಿ ಚಡ್ಡಿ ಕಿಸಿ ಹರ್ದತ್ತೇನ ನಿಂಗೆ ಗೊತ್ತಾತ ಅಂದಾಗ 11 ಬರತ್ತಾವ ಏನ್ ಹಿಡ್ದು ಲೆಕ್ಕ ಮಾಡತ್ತಾನೆ ಆಮೇಲೆ ಸುಳಿ ಮಗ ತರ್ತಾ ಇದೀವಿ ಒಂದು ಜೋರಾದ ಚಪ್ಪಾಳೆ ತಟ್ಟಿ ತಮ್ಮೆಲ್ಲರನ್ನ ನಗೆಗಡಲೆ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ ಪ್ಲೀಸ್ ವೆಲ್ಕಮ್ ಸ್ಟೇಜ್ ಅಂಡ್ ಲಪಾಂಗ್ ರಾಜು ಅವರು ಜೊತೆಗೆ ನಮ್ಮ ಸ್ಟೆಪಿ ಲೂಯಿಸ್ ಅವರು ಹಾಗೆ ಮಲ್ಲು ಗೋಕಾಕ್ ಅವರು ಒಳ್ಳೆ ಅದ್ಭುತವಾಗಿ ತಮ್ಮೆಲ್ಲರನ್ನ ನಗೆಗಡಲೆ ತಿಳಿಸೋಕೆ ಬರ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ಇರಲಿ ದಯವಿಟ್ಟು ಮತ್ತ ಹುಲಿಗೌಡ್ರ ಆರಾಮ ಬೆಂಕಿ ಹೋಗಮ್ಮ ಆಗಳೆಲ್ಲ ಹಿಂದೆ ನಿತ್ತಾನೆ ಯಾವ ಚಡ್ಡಿ ಜಗತ್ತಾನ ಅಲ್ಲ ಇಟ್ಟು ಬರ್ಗೆಟ್ಟಿರು ಗಂಡಸದನ ಮಮ್ಮ ಇರ್ಲಿ ಬೇಡ ಮಮ್ಮ ಮತ್ತ ಆರಾಮದಿರ್ಲ ಚಟ್ಟಿ ಹೆಂಗೈತಿ ಮಮ್ಮ ಚಶ್ಮಾ ಲವರ್ ಕೊಡ್ಸಾಳ ಆದ್ರೆ ಏನು ಮಾಡುದು ಬ್ರೇಕಪ್ ಆತು ಮಮ್ಮ ನಮ್ಮ ಅಪ್ಪನ ಕಿಶಾಗಿನ 1 ರೂಪಾಯಿ ತುಡು ಮಾಡ್ಕೊಂಡು ಚಾಕ್ಲೇಟ್ ಓದಿನ ಕೊಡ್ಬೇಕಂತೇಳಿ ಆದ್ರೆ ಆಕೆ ಮುಚ್ಕೊಂಡು ವಿಮಲ್ ತಿಂತೇಳು ಬಾಬಾ ನೀವ್ ಇಟ್ಟಾಗ ತ್ರಾಸ ಮಾಡ್ಕೊಳತ್ತೀರಿ ನಂದಾಗಿತ್ತು ನಿಮ್ದಾಗಿತ್ತೆ ಎಲ್ಲಾರು ಕೂಡಿ ಹೋಗಂತ ತಗೋರಂಗಾರ ದಂಡಿಗೆ ಆದ್ರೂ ನಡ್ದಿತ್ತು ಮಮ್ಮ ಆಕಿನ ನಿಮ್ಮಲ್ಲ ನಾಂದೇಮಲ್ಲ ಆದ್ರೆ ಆಕೆ ನನ್ನ ಜುಡೆ ಚಾಟಿಂಗ್ ಮಾಡ್ಕೊತ ಇನ್ನೊಬ್ಬನ ಜುಡೆ ಡೇಟಿಂಗ್ ಮಾಡಕತ್ತಿಳು ಬಾಬಾ ಎಷ್ಟು ತ್ರಾಸ ಹೇಳು 1 ರೂಪಾಯಿ ಕುಡಿಸಿ ಪಟಾಯಿಸಿ ನಿಮ್ಮಮ್ಮ ಒಯ್ಕೋತ ಹೋತ ಅದೇ ಫೀಲಿಂಗ್ ಒಳಗೆ ಬರಾತೀನಿ ಇವತ್ತು ಸಾಲಿಂತ್ರ ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಹೌದು ಎಲ್ಲಾರು ಸುಡಾಕ ನಿಂತೀರಿ ನಾನು ಸುಡ್ತೀನಿ ಅದ್ರ ಕಿಶ್ಯಾಗ 1 ರೂಪಾಯಿ ಇದ್ದಿರ್ಕಿಲ್ಲ ಮೊದ್ಲ ನಮ್ಮ ಅಪ್ಪ ರೊಕ್ಕ ಕೇಳಿಂದ್ರೆ ಕಾಲಮರಿನ ತಗೋತಾನ ಅಂದಂಗೆ ಇವ್ ನಮ್ಮ ಅಪ್ಪ ಹೇಳಿ ಏನು ಅಂಗಡಿ ಚಾಲೋ ಮಾಡ್ಕೊಂಡ ಭಾಳ ಹರಾಮ್ ಕೊರದನ್ರಿ ಭಾಳ ಹಲ್ಕಟ್ಟದಾನ ಓಣ್ಯಾಗಿನ ಹೆಂಗಸರ ಊರಾಗಿನ ಹೆಂಗಸರ ಎಲ್ಲಾರ ಕಡೆ ಬಡಿಸ್ಕೊಂಡಾನ ಅಂಥದ್ದೇನು ಮಾಡ್ತಾನ ಕರಿ ನೋವಮ್ಮ ಕೇಳೋಣ ಯಪ್ಪ ಅಪ್ಪ ಎಲ್ಲಿ ಹೋದ ಬರ್ತಾನ ತಡಿಯಮ್ಮ ಬಂದ್ ಮಾಡಪ್ಪ ಕುಡ್ಸಾಯ್ಲ ಮಾರಿ ಕಣ್ಣು ಊರಿ ಮ್ಯಾಗತ್ತ ನಿಮ್ಮ ಕಣ್ಣು ಯಾರ್ಯಾರ ಮ್ಯಾಗಪ್ಪ ಇಕ್ಕಿ ಮ್ಯಾಗ ಈ ಬಾಯಿ ಮ್ಯಾಲ ಅಕ್ಕಿ ಮ್ಯಾಲ ಯಾರ ಮ್ಯಾಲ ಲಕ್ಷ್ಮಿ ಮ್ಯಾಲ ಅವ್ವ ನಾವು ಇಲ್ಲಿ ನಾಸ್ತಾಳ ನೀ ಲಕ್ಷ್ಮಿ ಬಗ್ಗೆ ಭಾಳ ಡೀಪ್ನ್ಯಾಗ ಹೋಗಿದ್ದೀನಿ ನನಗೆ ಮಾತು ಹೇಳ್ತಂತ ಈಗ ನಾ ಕೇಳನ ಈಗ ಲಕ್ಷ್ಮಿ ಆತು ಈ ಚಪ್ಪಟ್ ಮಾರ್ಯಕ್ಕೆ ಆತು ಈ ಡ್ಯಾನ್ಸರ್ ಬಾಯಿ ಆತು ಇಲ್ಲಿ ಡ್ಯಾನ್ಸ್ ಮಾಡ್ಕೋತ ಹಾಡು ಮಾಡ್ಕೋತ ಹಿಂಗೆ ಮಾಡ್ತಾರೆ ನಿಮ್ಗೆ ನೀವು ನನಗೆ ಕೈ ಮಾಡ್ಯಾತ ಬೆಳತನಕ ಕೌಂದಿ ಹರಿದಿರಿ ಯಾಕಪ್ಪ ಅಂದ್ರೆ ದಿವಸ ಒಂದೊಂದು ಸ್ಟೇಜ ದಿವಸ ಒಂದೊಂದು ವೇದಿಕೆ ಅಂದ ಬಳಕ ಕಲಾವಿದರನ್ನ ಸೆಳೆಯುವಂಥ ಒಂದು ಕಲೆ ಇರ್ತೈತೆ ಅವ್ರಿಗೆ ನಾವು ಒಂದೊಂದು ಕಡೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋದಾಗ ರಾತ್ರಿ ನನಗೆ ಫೋನ್ ಹಚ್ಚಿರ್ತಾರೆ ರಾಜು ಮಾಮ ಡ್ಯಾನ್ಸರ್ ನಂಬರ್ ಐತೇನ ಯಾಕೋ ನಾನು ನೋಡಿ ನಕ್ಕಾಳಕ್ಕೆ ಬಾಬಾ ಅಡಿಸಿ ಮಗನೇ ನೀನು ನೋಡಿಲ್ಲ ಆಕಿ ಮಂದಿಗೆಲ್ಲ ನಕ್ಕಾಳಕ್ಕೆ ಹಿಂಗೆಲ್ಲ ಗದ್ಲಾಗಿರ್ತಾವ ಸೊ ಅಂದಂಗ ಮಮ್ಮಗೋರ್ಯ ನಾ ಟೇಲರ್ ನೋಡ್ರಿ ಗೊತ್ತಾಗಿರ್ಬೇಕಲ್ಲ ನೀ ಹಿಂಗೆ ಮಾಡತ್ತಿ ನಾ ಲೇಡೀಸ್ ಟೇಲರ್ ನೀ ಎಲ್ಲೇ ಚಡ್ಡಿ ಹೊಲ್ಸಕ್ ಬಂದಿ ಇವ ಮಗ
ಆದಟ್ರಾಗ ಒಳ್ಳೆ ಕೆಡ್ ಸುಳ್ಳು ಮಗ ಅದ ನಾವು ಯಪ್ಪ ಹಾ ನನ್ನ ಮಗ ಹಾ ಆಕ್ಚುಲಿ ಭಾಳ ಅಪರೂಪ ಹುಟ್ಟ್ಯಾನ್ರಿ ಎಲ್ಲಾರಿಗೂ ಮಕ್ಕಳು ಆಗ್ಬೇಕಾರ ದೇವ್ರ ದಿನರ ಹೋಗ್ಕರ್ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ನಾವು ಯಪ್ಪ ಅವನವನು ಫ್ಲೋದಾಗ ನನ್ನ ಬಾಯಲ್ಲಿ ಮಾತು ಬರ್ತಿರ್ತಾವ ಕೇಳ್ಕೊತ ಹೋಗ ಸುಳ್ಳಿ ಮಗಣ ಹಾ ಅಂದಂಗ ಆಕ್ಚುಲಿ ಹೇಳ್ಬೇಕಂದ್ರ ಎಲ್ಲಿ ಹೋಗಿದ್ದೆ ನೀ ಏ ಸಾಲಿಗೆ ಹೋಗಿಲ್ಲ ಓಹೋ ಸಾಲಿ ಹೋಗಿದ್ದೆ ಹಾ ಇಟ್ಲಾಗ ಯಾಕೆ ಬಂದಿ ಅವ್ ನಮ್ ದೋಸ್ತ್ ಶಂಕರದನ್ ಗೊತ್ತೈತಿ ಹಾ ಪಾಪ ಅವ್ರ ಐ ನೆಗದ್ ಬಿದ್ದಳಂತ ಇವತ್ತು ಎಕ್ಸಾಮ್ ಬೇರೆ ಇದ್ದಪ್ಪ ಸಾಲ್ಯಾಗ ಎಲ್ಲಾ ತೋರ್ಸನ್ ಬಾ ಅಂದಿದ್ದ ಅವನು ಭರೋಸೆ ಮೇಲೆ ಹೋಗಿ ನಾವ್ ಇಲ್ಲ ಅಂತಲೇ ಹಂಗ ಪೇಪರ್ ಕೊಟ್ಟು ಹೊಳ್ಳಿ ಬಂದೇನಿ ಓಹೋ ಶಂಕರ್ಯಾನ ಭರೋಸೆ ಮೇಲೆ ಸಾಲಿ ಹೋಗಿದ್ದೇನಿ ಹಾ ಅಂದ್ರ ಮಂದಿ ಭರೋಸೆ ಮೇಲೆ ಹುಡ್ಸೇನಿ ನಾ ನಿನಗ ಅಲ್ಲ ಜಾಡ್ಸಿ ಎದಿಗೆ ಹೋಯ್ತು ನೀ ತೆಳಗ ಶೇಂಗಾ ಮ್ಯಾಗ ಪುಟಾಣಿ ಬರ್ತಾವ ಸುಳ್ಳಿ ಮಗಣ ಹೋಲ್ ಬಿಡು ಇಲ್ಲಿ ನಿನಗೆ ಓನ್ಯಾಗ ಯಾರು ಕಾಡತ್ತಾರ ಸಣ್ಣ ಹುಡುಗರು ಯಾರು ಕಾಡತ್ತಾರ ಇಲ್ಲಿ ಕೂತ ನೋಡಪ್ಪ ಬಾಳ ಕಾಡ್ತಾರ ಇವ್ರ ನೀ ಸಣ್ಣವ ಹಾ ಅವ ಹಾ ಏನತ್ತ ಕಡ್ಯಾರ ನಿಮ್ಮ ಅವ್ ಯಾರ ಅಂತ ಕಾಡ್ತಾನ ನೀ ನೋಡ್ರಿ 13 ಹೆಂಗಸರ್ ತೋರಿಸಿ ಈಕೆ ನಿಮ್ಮ ಅವ್ ಈಕೆ ನಿಮ್ಮ ಮಮ್ಮಿ ಅಂದೆ ನಾ ಯಾರನ್ನಂತ ತೋರಿಸ್ಲೇವ ಹೆಂಗಾತೇನ ಇವತ್ಗ ಚರ್ಚನ್ಗೆ ಬಂದನಂದ್ರ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ನು ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈಚ್ ತುಮಾರ ಬಾಪ ಬೇ ಬೋಸಿಡಿಕೆ ಇನ್ನೇನ ಕುದಿಗೆ ಹೋಗೊಂದು ಹೇಳು ಹೇ ಬೇಡ ಬೇಡ ಹಾ ಹೋಲ್ ಬಿಡು ಶಾಲ್ಯಾಗ ಟ್ಯೂಷನ್ ಅಭ್ಯಾಸ ಹೆಂಗ್ ನಡ್ದೈತಿ ನಿಂದ ಏ ಯಪ್ಪ ಫುಲ್ ಜೋರ್ ನೋಡ್ರಿ ಯಪ್ಪ ಪೂಲ್ ಜೋರ್ ಅಂದ್ರೆ ಕೇಳ ಯಾವ ನೀ ಅಲ್ಲಿ ಏನ್ ಕಿಶಾತಿ ಏನ್ ಅಭ್ಯಾಸ ಮಾಡತ್ತಿ ನೋಡ್ಬೇಕಣ ನಾ ಏನಾರ ಕೆಲವೊಂದು ಪ್ರಶ್ನೆಗಳು ಕೇಳ್ತಾನೆ ಉತ್ತರ ಹಾತೆ ಏ ಪ್ರಶ್ನೆ ಕೇಳ್ತಿ ಕೇಳಪ್ಪ ಬೇಕ ಹೇಳ ಹಾ ಬೇಕಾದಂಗ ಕೇಳ ಈಗ ಹೇಳು ಜಗತ್ತಿನ 2ನೇ ಯುದ್ಧ ಯಾವಾಗತ್ತ ಜಗತ್ತಿನ 2ನೇ ಯುದ್ಧ ಒಂದೇದಾದ್ಮೇಲೆ 2ನೇದಾದ ಬರಬರ ಅಲ್ಲ ಈಗ ಹೇಳು 15 ಹಣ್ಣಿನ ಹೆಸರು ಹೇಳು ಪಟ 15 ಹಣ್ಣಿನ ಹೆಸರ ಹಾ ಮೂಸಂಬೆ ಹಾ ಚಿಕ್ಕು ಹಾ ಆಪಲ್ ಹಾ 1 ಡಜನ್ ಬಾಳಿಕಾಯಿ ಲೇಮ್ ಜೋಡೆ ಹೋಗ್ಕ ನೆನ್ ಸಾಯ್ಲಿಗೆ ಅಂದಾಗಿಟ್ಟು ಬರಿಗೆಟ್ಟ ನಾವು ಲೆಕ್ಕಾಚಾರಕ್ಕೆ ಏನಂತಾರ ಗಣಿತಲು ಹಾ ಗಣಿತ ಬಗ್ಗೆ ಅಟ್ಟು ಕೇಳ್ತಾನೆ ಹೇಳ್ತೆ ಏ ಅದ್ರೊಳಗೆ ಭಾಷೆ ಏನದನ ಅಲ್ಲ? ಹಾ ಈಗ ಹೇಳು 3 ಎಷ್ಟ ಹಿಡಿ ಲೆಕ್ಕ ಮಾಡ್ತೀನಿ 6 ಬರಬರ ಈಗ ಹೇಳು 4 ಎಷ್ಟ 8 ಮಾಮ ಅಟ್ಯಾಕ ಹಾರಾಡ್ಕೊತ ಹಂಗ ಹೊಂಟಿ ಕಿಸೆದ ಕೈಯಾಗ ಸಿದಲ್ಲ ಹಾ ನಿಲ್ಲಂಗ ಹಂಗ ನಿಲ್ಲಂಗ ಈಗ ಹೇಳು 5 ಎಷ್ಟ 11 ಅವ್ರ ಏನ್ಕೇನಾರ ಹೇಳ್ತಾರ ಚಾಕ್ಲೇಟ್ ಕೊಡಿಸ್ತೇನಪ್ಪ ಲೆಕ್ಕ ತಪ್ಪಗಾಡ ಮಾಡಬೇಡ ಕರೆಕ್ಟ್ ಹೇಳ 5 ಎಷ್ಟ 11 ಬರತ್ತಪ್ಪ ಕಿಸೆದಾಗ ಕೈ ತೆಗಿ ಈಗ ಲೆಕ್ಕ ಮಾಡು ಅವ್ನು 10 ಬರಾಕತ್ತಾವ ಈಗ ಅಡೇ ಬರಿಗೆಟ್ ಹಿಡಿಸಿ ಮಗಣ ಸಣ್ಣ ಹುಡುಗರದ ಯಾವ್ದಾರ ತಲಿ ಕೆಡಿಸಿ ಬಾಯಿಲಿ ಚಡ್ಡಿ ಕಿಸಿ ಹರಿದತ್ತೇನ ಏ ನಿಂಗೆ ಗೊತ್ತಾತಯಪ್ಪ ಅಂದಾಗ 11 ಬರತ್ತಾವ ಏನ್ ಹಿಡ್ದು ಲೆಕ್ಕ ಮಾಡತ್ತಾನ ಆಮೇಲೆ ಸುಳಿ ಮಗ ಹೋಲ್ ಬಿಡು ಹೆಂಗಾದ್ರೆ ಸಾಲಿಂದ್ರ ಲಘು ಬಂದಿ ಹಾ ಅಂಗಡಿ ಬಾಗಿಲಿ ಕುಂಡ್ರ ಹಾ ಗಂಡಸರಿದ್ರ ನಮ್ಮ ಅಪ್ಪ ಇಲ್ಲ ಅಂತ ಹೇಳ ಹೆಂಗಸರಿದ್ರ ಪಟ್ನ ಕಳ್ಸ ಹಾ ಆಯ್ತಾಯ್ತು ಹೋಗ್ ಹಾ ಬರ್ತಾಳ ಬರ್ತಾಳ ಒಯ್ದಿ ಸುಳ್ಳು ಮಗನ ಇಲ್ಲಿ ಒಯ್ದಿ ಇಲ್ಲಿ ಹೆಂಗ್ಯಾಕೆ ಇಟ್ಟ ಗಡಬಿಡಿ ನಮ್ ಟ್ಯೂಷನ್ ಟೀಚರ್ ಬಂದಾಳ ಐ ಕಾಂಟ್ ಬಿಲೀವ್ ದಿಸ್ ನಿಮ್ ಟ್ಯೂಷನ್ ಟೀಚರ್ ಅದಾರು ಹಾ ಬೆಂಕಿ ಮತ್ ಒಂದ್ ಮಾತು ಹೇಳಿಲ್ಲ ಸುಳ್ಳು ಮಗನ ನಾನು ಅಲ್ಲೇ ಹೆಸರು ಹಚ್ತೀನಿ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೇನ 14ನೇ ಮಮ್ಮಿ ಮಾಡ್ತಿದ್ದೆ ಈ ಐಡಿಯಾ ನೀನಾ ಕೊಯ್ಟ್ ನೋಡಿ ಕಳ್ಸನ್ ನೋಡೇ ಬರ್ತಾನ ಟೀಚರೇ ಬರ್ತಾಳ ಈ ಹಿಂದೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು
ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಳಗ್ಗೆ ನೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ತಗೋ ನಮಗೆ ಇಲ್ಲಿ ಬಿಟ್ಟು ಇಂದು ಪೂರ್ತಿ ಜ್ಯೂಟಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ತಗೋ ಬಂದ್ಮಾಡ ಬಂದ ಆಕೆ ಬಂದಳತ್ತ ಎಂಟ್ರಿ ಸಾಂಗ್ ಹಚ್ಚಾಕ್ ಬಂದ ನೀವು ಕಿಸಬಾಯಿನ ಮಕ ನೋಡಿ ಡಾಬರ್ ಡಬ್ಬಿ ಆಗೈತಿ ಲಿಂಬೆ ಹಣ್ಣಿನಂತ ಹುಡುಗಿ ಅತ್ತ ಈಕಿ ಮಕ ನೋಡಿ ಗೋಬಿ ಮಂಚೂರಿ ಪ್ಲೇಟ್ ಆಗೈತಿ ಅಂದಂಗ ಈಕೆ ನಿಮ್ ಟೀಚರ್ ಹಾ ಅಲ್ಲೇ ಬ್ಯಾಂಕ್ ಇದ್ದಂಗ ಅದಲ್ಲ ಅಂದಾಗ ನನಗೇನು ಹುಳ ಹತ್ತೇವು ಯಾಕ ಹತ್ತು ಬರನ್ಲಿ ಇತ್ತು ಕಾಳು ಇತ್ತು ಬರನ್ಲಿ ಹೊತ್ತ ಹಿಂಗ್ಯಾಕಿಕ್ಕೆ ಆದ್ರೂ ಬ್ಯಾಂಕ್ ಅದಲ್ಲ ಮೊಮ್ಮಗಳ್ರ ಮಾತಾಡ್ಲೆ ಹಾ ಮಾತಾಡ್ಸ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸರಿಪ ಮಾತಾಡ್ಲೆ ಹಾ ಮಾತಾಡ್ಸ್ ಹಾಯ್ ಓ ಹಲೋ ಮುಲ್ವಾದ ಯಾವ್ದಾಗ ಬಿಟ್ಟು ತ್ರಾಸ ಆಗಿಲ್ಲ ನನಗೆ ಹೆಂಗ ಜೈಗಿಲ್ ನೋಡ ಹಲೋ ಹೆಂಗ್ ಮಾಡಿ ದೇಗಲ ಹಚ್ಚಾರ ಹುಡುಗರು ನೀವ್ರು ಇನ್ನೊಂದ್ಸಲ ಚಂದ ಅನ್ಸದ ಹಾಯ್ ನಿಮ್ ಹಾಯ್ ಹಲೋ ನಂದ ನಿಂದ ಬಿಡು ಅವ ಇಟ್ಟು ಬರಿಗಟ್ಟ ನೋಡು ಅಲ್ಲೇ ಇಕ್ಕು ಹಾಕ್ತಾನಕ್ಕಿಗಮ್ಮ ಅಂದಂಗ ನೀವು ಚಿಂಟು ಅವ್ರ ಅಪ್ಪ ಅವ್ರ ಅನ್ನಾರನ ಹೂ ಅಣ್ಣ ಅವ್ರ ಅನ್ನಾರಿ ಅಣ್ಣ ಹಾ ಚಿಂಟು ನೀ ಟ್ಯೂಷನ್ ಕ್ಲಾಸ್ ಒಳಗೆ ಏನ್ ಹೇಳಿದಿ ಟೀಚರ್ ನಮ್ಮಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ ಇವ್ರು ನೋಡಿದ್ರ ಅಣ್ಣ ಅಂತ ಹೇಳಕತ್ತಾರ ಕ್ಯಾ ಲಫಡ ಯಪ್ಪ ನಿನ್ನ ಬಗ್ಗೆ ನಮ್ಮ ಟೀಚರ್ ಮುಂದೆ ಎಲ್ಲ ಹೇಳಿದನ ನಿಂದ ಆಧಾರ್ ಕಾರ್ಡ್ ತೋರಿಸಿದನ ಅವ್ರಿಗೆ ಹಾ ನನ್ನ ಆಧಾರ್ ಕಾರ್ಡ ತೋರಿಸಿದಿ ಹಾ ಚೂನಿಮರಿ ಚೂಡ ತೀರಿ ಮಾಕಿ ಬೋಸಡ ಮಗ ಅಲ್ಲಿ ಮಗ ಅಲ್ಲಿ ಗಪ್ಪ ನೀ ಎಟ್ಟು ಬರಿಗೈತು ಸಳ್ಳ ಬಿಡ ಅನ್ಲೆ ನಮ್ಮ ಬಾಯಿ ಸುದ್ದಿಲ್ ಗಪ್ಪು ನಮ್ಮ ಕೈಯಾಗ ಮಾಯಕ್ ಅದಾವು ಗಪ್ ಅಂದಾಗ ನೋಡ್ರಿ ಟೀಚರ್ ಅವ ಅಪ್ಪ ಮಗ ಆದ್ರು ಅಟ್ಟ ನಮಗ ಅವಂಗ 2-3 ವರ್ಷ ಅಟ್ಟ ಪರಕ್ರಿ ಹಾ 2-3 ವರ್ಷ ಹಾ ಅದ್ ಹೆಂಗ್ರಿ ಹ್ಞೂ ಅನ್ರಲ್ಲ ನಿಮ್ಮ ಅಪ್ಪಂದ ಏನ್ ಹೋಗತಿ ಹ್ಞೂ ಅನ್ರಿ ಅಂದಂಗ ನಾ ಚಿಂಟು ಅವ್ರ ಟೀಚರ್ ರೀ ಹೌದ್ರಿ? ನೀವೇನು ಬಾಳ್ ಚಂದ ಡ್ರೆಸ್ ಹೊಲಿತೀರ ಅಂತ Yes, yes. ನಂಗೊಂದ್ 2-3 ಡ್ರೆಸ್ ಹೊಲ್ಕೊಡ್ಬೇಕ್ರಿ ನೀವು ಯಾಟ್ರಿ 2-3 ಡ್ರೆಸ್ ಟ್ರಕ್ ತಾಡ್ಪತ್ರಿ ನೋಡ್ರಿ ನೀವು ಹಾ ಟ್ರಕ್ ತಾಡ್ಪತ್ರಾಗ ಇಂಥ ಡ್ರೆಸ್ ಹೊಲಿತೀನ್ರಿ ಹಾ ಇಲ್ಲಿಂತ್ರ ಬಸ್ ಸ್ಟ್ಯಾಂಡ್ ಮಟ್ಟ ಜೋತಾಡ್ಬೇಕು ಹಂಗ ಓ ವಾವ್ ಅಮೇಜಿಂಗ್ ನನ್ನ ಮೇಲೆ ಆಯ್ನಿ ಮಾಡಿ ಹೇಳಿ ಸುಳ್ಳು ಮಗನ ಹೆಂಗಸೋ ಗಂಡಸೋಕಿ ಮತ್ತೆ ಹಿಂಗ್ಯಾಕೆ ಬಿಡ್ತಾಳಿಕ್ಕಿ ಬಾಯಿ ದೂರ ನೆತ್ತ ಮಾತಾಡಿ ಗೇಟಿಗೆ ಒಂದು ವಾಪಸ್ ಇಟ್ನಿ ಮಕ ಸಿಂಗಲ್ ಅಮ್ಲೆಟ್ ಆಗತ್ತಿಂದ ಹಲೋ ಎಕ್ಸ್ಕ್ಯೂಸ್ ಮೀ ಏನ್ ಎಕ್ಸ್ಕ್ಯೂಸ್ ಮೀ ಅದು ನಮ್ಮ ಹೆಣ್ಮಕ್ಳಿಗೆ ಖುಷಿ ಆದಾಗ ಹೆಂಗ್ ಮಾಡಿತು ಹೆಣ್ಮಕ್ಳು ಗಂಡ ಮಕ್ಳು ಬಿಡಿ ಅಂದಾರೆ ನಾವ ಅದು ಖುಷಿ ಹೆಚ್ಚ ನನಗೆ ಏನಾರು ಖುಷಿ ಹೋಯ್ತು ನೋಡ ಮತ್ತ ಏನ್ ಖುಷಿ ಬಗರಿ ಖುಷಿ ಏಕೇನ ಇದ ಹೆಣ್ಮಕ್ಳು ಖುಷಿ ಏನಿದ ಹಾ ಹಾ ನಮ್ಮ ಗಂಡ ಮಕ್ಳು ಖುಷಿ ಆದ್ರೆ ನಾವೇನ್ ಮಾಡ್ತೇವೆ ತೋರ್ಸ್ಲೇನ ಗಂಡ್ ಮಕ್ಳು ಖುಷಿ ನನ್ನ ಮಗ ಮನ್ಯಾಗ ಏನಾರ ಖುಷಿ ಆದಂದ್ರೆ ಏನ್ ಮಾಡ್ತೇವೆ ತೋರ್ಸ್ಲಿ ಏನ್ ಮಾಡ್ತೀರಿ ಮಾಮ ನೋಡ್ರ ಇದು ನೀವು ನೋಡ್ಲಿಲ್ಲ ಮಾಮ ಅವ್ರ ಇದೆ ನಮ್ಮ ಗಂಡ ಮಕ್ಳು ಖುಷಿ ಇದೆ ಕರೆಂಟ್ ಪಾಸ್ ಆಗ್ಬೇಕು 6 ತಿಂಗ್ ಹತ್ತಬೇಕು ಅಲ್ಲಿ ಅಂದಂಗ ಹೋಲ್ ಬಿಡು ಬಾಯಿ ಯಾವ ತರ ಡ್ರೆಸ್ ಬೇಕು ನಿನಗೆ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಇಷ್ಟು ಉದ್ದ ಇರ್ಬೇಕ್ರಿ ಹಿಂಗ ಇನ್ನೊಮ್ಮೆ ತೋರ್ಸ್ರ ಈಗ ಯಾಕೆ ತಿರುಗಲ್ಲ ಯಾಕೆ ಅಸಹ್ಯ ಮಾಡ್ಲು ಅಣ್ಣ ಇಕ್ಕೋತಿಗೆ ಅಸಹ್ಯ ಮಾಡ್ಲು ಹೋಲ್ ಬಿಡು ಬಾಯ್ ಯಾವ ತರ ಡ್ರೆಸ್ ಬೇಕು ಹೇಳಿ ಅಂತ ಅದರಿ ಹಿಂಗ್ ಏನ ತಿರುಗಬಾರ್ದು ಹಂಗ ರೌಂಡ್ ಯಾಕ್ರಿ ಹಿಂಗ ಕಾಲ್ ಎಬ್ಬಿಸಿ ಹಿಂಗ್ ಡ್ರೆಸ್ ಎಬ್ಬಸ್ಬಿಡು ಬರಗಟ್ಟು ಹುಡುಗರು ನಮ್ಮ ಸುದ್ದಿಲ್ಲ ಅವು ಬೇಡ ಇಲ್ಲೇ ಬಗೆಹರಿಸ್ಬಿಡು
ಅಂದಂಗ ಮತ್ತ ಆ ತರ ಡ್ರೆಸ್ ಬೇಕು ಮತ್ ಯಾವ ತರ ಡ್ರೆಸ್ ಬೇಕಂದ್ರಿ ಹಾ ಇಲ್ಲಿ ಬೆಳಿಗ್ಗೆ ಫೋನ್ ಹಚ್ಚಿ ಹೇಳಿ ಬರ್ತಾನ ಹೇಳ್ತೀನಿ ಬರ್ರಿ ಹೇಳ್ತೀನಿ. ಮತ್ತೆ ಎಲ್ಲಿಂದ ಎಲ್ಲಿ ಮಟ ಅದು ನಾವು ಹುಡುಗಿಯರಲ್ಲ ಸ್ವಲ್ಪ ಫೀಲ್ ಒಳಗೆ ಏನು ಬಗರಿ ಫೀಲಿಂಗ್ ಹೇಳ ಯಾವ ಹೇಳು ಹಾ ಹೇಳಿ ಎಲ್ಲಿಂದ ಎಲ್ಲಿ ಮಟ ಇಲ್ಲಿಂದ ಹಿಡಿದಿಲಿ ತನ ಹಾ ಕಟ್ ಇರ್ಬೇಕ್ರಿ ಕಟ್. ಓಹೋ ಕಟ್ ಇರ್ಬೇಕ್ರಿ ಹಾ. ನೀವು ಒಟ್ಟ ತಲಿ ಕೆಡ್ಸ್ಕೊಬೇಡ ನಾ ಸಿಕ್ಕಲ್ಲ ಕಟ್ ಹೊಡಿತೀನಿ ಓ ವಾವ್ ಅಮೇಜಿಂಗ್. ಈಗ ಸೆಂಟ್ರಿಂಗ್ ಕೆಲ್ಸ ಹೋಗಲ್ಲನ ಏ ಇಲ್ಲಪ್ಪ ಏನ್ ಕೈ ಯಾವ ದೂರ ನಿಂತು ಮಾತಾಡಿ ಗೇಟಿಗೆ ಒಂದು ವಾಪಸ್ ಇರ್ತಾನ ನೋಡೇನ ಅದ ಖುಷಿ ಹೆಚ್ಚು. ಖುಷಿ ದೂರ ನಿಂತು ಮಾತಾಡಟ ನಿಮ್ಮ ಅವ್ನು ಪಕ್ಕ ಹೇಳ ಹೆಂಗ್ಸ ಗಂಡಸ ಈಗ ಸುಳಿ ಮಗಣ ಹೋಲಿ ಬಿಡು ಅಳತಿ ಬೇಡ ಯಾವ ಬಿಡು ಯಾಕ್ರಿ ಅಳತಿ ಗಿಳ್ತಿ ಒಟ್ಟ ಏನೇ ಇಲ್ಲ ಯಾಕ್ರಿ ಒಂದ್ ಸಲ ನೋಡ್ರಿ ಸಾಕ ನಿನ್ನ ಸೈಜ್ 34. ಓ ಮೈ ಗಾಡ್ ನಿಮಗ್ ಹೆಂಗ್ ಗೊತ್ತ್ರಿ ಆ ನಿಮಗ್ ಹೆಂಗ್ ಗೊತ್ತ್ರಿ ಓ ಮೈ ಗಾಡ್ ನನಗೆ ಹೆಂಗ್ ಗೊತ್ತ್ರ ಹಾ ಮಾಮ ನಾನು ಯೂಟ್ಯೂಬ್ ಇನ್ಸ್ಟಾ ರೀಲ್ಸ್ ನೋಡಕತ್ 4-5 ವರ್ಷ ಆತು ಅದ್ರಾಗ ಇದ ಮುಸುಳಿ ಐತೆ 4 ವರ್ಷ ಆತು ಈಕೆ ನನ್ನ ಟೀಮ್ದಾಗ ಅದಾಳಿ ಅಟ್ಟು ಗೊತ್ತಿರ್ಲಿಕ್ಕೆ ಮತ್ತೆ ಗಂಡಸಾಗಿ ಉಪಯೋಗನ್ನ ಲಪ್ಪಂಗ ಸ್ಕಿಟ್ ಐತಿದ ಸ್ಕಿಟ್ ಏನ್ ಮಾತಾಡ್ತಾನ ನನಗೆ ಗೊತ್ತಿಲ್ಲ ನಾವು ಹೋಲಿ ಬಿಡು ಬಾಯಿ ಅಂದಂಗ ನಮ್ ಚಿಂಟಂದು ಸಾಯ್ಲಂಗ್ ಹೆಂಗ್ ನಡೆದ್ ಬಾಯಿ ನಿಮ್ ಚಿಂಟು ಮುಂಚೆ ಬಾಳ ಅಂದ್ರೆ ಬಾಳ ಶಾಣೆ ಇದ್ದಾರಿ. ಈಗೇನು ಹುಳ ಐತೇವು ಎಲ್ಲಿ ಏ ಈಗ ಯಾಕೋ ನಿಮ್ ತರ ಉಡಾಳ್ ಆಗತ್ತಾನಂತ ಅನ್ಸತೈತಿ. ಇಲ್ಲ ಬಾಯಿ ನನ್ನ ಮಗ ನನ್ನಂಗ ಹೇಳಿದ್ರಕ್ ನೀವು ಓನ್ಯಾಗ ಇರ್ತಿರ್ಕಿಲ್ಲ ಇಲ್ಲಿ ಅಂದಂಗ ಹೋಲ್ಬಿಡು ಏನು ಮಾಡ್ಯ ನಾವು ಮೊನ್ನೆ ನಿಮ್ ಚಿಂಟು ಏನ್ ಮಾಡನ್ ಗೊತ್ತ್ರಿ ಮೊನ್ನೆ ಟ್ಯೂಷನ್ ಕ್ಲಾಸ್ ಹೇಳೋಬೇಕಾದ್ರ ಹಿಂಗ್ ಬೋರ್ಡ್ ಮೇಲೆ ಬರಿಯಾತಿದ್ದೆ ಆ ಚಾಕ್ ತಗೊಂಡ ಟೇಬಲ್ ಮೇಲೆ ಇಟ್ಟೆ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ತ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟೀಗ ಈ ನಿಮ್ ಟಕಳು ಚಿಂಟೆ ಏನ್ ಮಾಡನ್ ಗೊತ್ತ್ರಿ ಏನ್ ಮಾಡಿದ ಇಷ್ಟೊಂದು ಪೆನ್ಸಿಲ್ ಇಟ್ಟಿದಾರಿ ಎಲ್ಲಿ ಚೇರ್ ಮೇಲೆ ನಾ ಹೋಗಿ ಕೂತೆ ಬೇಡ ಗೊತ್ತಾತ್ ನನ್ ಮುಂದಿಂದ ಬೇಡ ಗೊತ್ತಾತ ನೋವಾತ್ರಿ ನನಗೂ ನೋವಾತ್ ಕೇಳಿ ಅಲ್ಲೋ ಹಲ್ಕಟ್ ಹಡಿಸಿ ಮಗಣ ಹೆಣ್ಮಕ್ಳಂದ್ರ ನಯಾ ನಾಜುಕ್ ಇದ್ದಂಗ ಏನ್ ಮಾಡೋದು ಅದು ಗೊತ್ತಾಗುಲ್ಲ ತಪ್ಪಾತು ಅವನ್ ಕಾಡಿಂತ್ರ ನಾ ಸಾರಿ ಹೇಳ್ತೇನ್ರಿ ಹೊಟ್ಟೆ ಹಾಕೋರಿ ಇಟ್ಸ್ ಓಕೆ. ಆಮೇಲೆ ಈಗ ನಿಮ್ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಹೋಮ್ವರ್ಕ್ ಮಾಡತ್ತಿಲ್ಲ ಹೋಮ್ವರ್ಕ್ ಮಾಡತ್ತಿಲ್ಲ ಇದ್ ಯಾಕೋ ನೀವು ಸುಳ್ಳು ಹೇಳತ್ತೀರಿ ಬಾಯಿ ಸುಳ್ಳ ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಪೆನ್ಸಿಲ್ ಎಲ್ಲ ಇಟ್ಕೊಂಡ್ರ ಮತ್ತೆ ನನ್ನ ಕೂಸ ಅಭ್ಯಾಸ ಹೆಂಗ್ ಮಾಡಿರ್ತದ ಅಂದಂಗ ಅವನು ಬಿಡ್ರಿ ಅವ್ರ ಅಪ್ಪನ ಕೇಳ್ರಿ ಒಳ್ಳೆ ಟ್ಯಾಲೆಂಟ್ ಸುಳ್ ಮಗ ಓ ನಿಮಗ್ ಕೇಳ್ಬೇಕ್ರಿ ಓಕೆ ಕೇಳ್ತೀನಿ. ಟೀಚರ್ ನಮ್ಮ ಅಪ್ಪ ಕೇಳ್ರಿ ನಮ್ಮ ಅಪ್ಪ ಕೆಟ್ಟ ಶಾನ ಸುಳ್ತಾನ್ರಿ ಎಲ್ಲ ಹೇಳ್ತಾನ್ರಿ. ಯಾರಾದ್ರೂ ಅಪ್ಪಗ ಶಾಣೆ ಅವ ಅಂದಾನ ಬಿಡ್ ನೀ ಯಾಕೆ ಅನ್ನತ್ತಿ ಅಲ್ಲೋ ಇಟ್ಟು ಮಂದಿ ಮುಂದೆ ಅಪ್ಪಗ ಸುಳಿ ಮಗಳ ಅಂತ ಅಂದಾಗ ಹೇಳಿ ನೀ ಮಗ ಅಲ್ಲಿ ಅಂದಂಗ ನನಗ್ ಕೇಳ್ರಿ ಮೇಡಮ್ ನಿಮಗ್ ಕೇಳಿ ಇದು ಸಮುದ್ರ ನೋಡ್ರಿ ಸಮುದ್ರ ಸಮುದ್ರ ನಟ್ಟ ನಡವ ಒಂದ್ ಮಾವಿನ ಹಣ್ಣಿನ ಗಿಡ ಇರ್ತೈತಿ ನೀವ್ ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡ್ ಬರ್ತೀರಿ. ಓ ಹೆಂಗಾತು ನಮ್ ಮನ್ಯಾಗ ನಮ್ಮ ಅಜ್ಜನೊಂದ್ ಹಳಿ ಎಮ್ಮಿಟ್ಟಿ ಐತೆ ಓ ಎಮ್ಮಿಟ್ಟಿ ಅದನ್ನ ತಗೋತಾನ ಬೌ ಅಂತ ಹೇಳಿ ಹರ್ಕೊಂಡ್ ಬರ್ತೆ ನೀ ಅಲ್ಲ ನನಗ್ ಒಂದ್ ತಿಳಿಯಾಕತ್ತಿಲ್ಲ ಏನ್ರಿ ಈ ಸಮುದ್ರ ನಟ್ ನಡುವ ಎಮ್ಮಿಟ್ಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡೋಕನೇನ? ಓ ಹಿಂಗಾತ್ರಿ ಮತ್ತ ಅಷ್ಟ ನಟ್ ನಡಕ್ ಗಿಡ ನಿಮ್ಮ ಅಪ್ಪ ಹಚ್ಚಾನೇನ್ರಿ ಇಲ್ಲಿ? ಹೌದು ನಿಮ್ಮ ಅವ್ವ ಹಚ್ಚಾಳು ಇಬ್ರು ಕೂಡಿ ಗಿಡ ಏರ್ಸಕ್ ಹೋಗಿರ ನಮ್ಮ ಅಪ್ಪ ಮೇಲೆ ಬರ್ಬೇಡ ಏನ್ ಚಲೋ ಹುಡ್ಸ್ಯಾರ ತಗೋ ಸುಮ್ ಹಾಕೋಬೇಕಿತ್ತವ್ರ ಸೊಳ್ಳ ಕರಿ ಚಾ ಕುಡಿ ಜಾಗರಣೆ ಮಾಡಿ ಭೂಮಿಗೆ ಬ್ಯಾಸರ ಮಾಡ್ಯಾರ ಅವ್ರು ನಾವು ಹೋಲ್ ಬಿಡು ಬಾಯ್ ನಾ ಏನ್ ಹೇಳೋಂಗಿಲ್ಲ ಮೊದ್ಲ ಲಪ್ಪಂಗ ಇಲ್ಲ ನಮ್ಮ ಅವ್ವ ಅಪ್ಪನ ಬಗ್ಗೆ ಏನಾರ ಅನ್ನಕ್ಕಿದೇನು ಅವ್ರ ಮಹಾ ವ್ಯಕ್ತಿಗಳು ಅದ್ರಾಗ ಕುಂತಾಳ ಮೇಲೆ ಇಲ್ಲ ನಿಮ್ಮ ಅಪ್ಪ ಕೂತಾನ ಬಾಜುಕ್ ಹಂಗಲ್ಲ ಅದ್ರಾಗ ಏನ್ ನಾಚುಗ ನಮ್ಮ ಅವ್ವ ಅಪ್ಪ ಕೂಡಿ ಜಾಗರಣೆ ಮಾಡ್ರು ನಾ ಹುಟ್ನಿ ಅದ್ರಾಗ ಏನ್ ಚುನುಮರಿ ಚೂಡ ಮತ್ತ ಹೋಲ್ ಬಿಡು ಬಾಯಿ ಅಂದಂಗ ನೀ ಏನು ಇಷ್ಟೆಲ್ಲ ನನಗ್ ಕೇಳತ್ತಿಲ್ಲ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಐತೆ? ನನ್ ಕಡೆ ಬಾಳ ಟ್ಯಾಲೆಂಟ್ ಐತಿ. ಏನೇನ? ನಾ ಸಿಂಗಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ. ಆ ಗೋಕಾಕಿ ಲಪ್ಪಂಗ ರಾಜ
ಅವ್ ಕೆಡ್ ಸುಳ್ ಮಗ ನನಗ್ ಗೊತ್ತದ ನೀ ಮುಂದಿನ ಹೇಳ ಲಪಂಗರಾಜ ಸರ್. ಇಲ್ಲಿ ಸಾಸು ಅಂದ್ರೆ ಬ್ಯಾರೆ ಅರ್ಥ ಆಕ್ಕಾವ ಇಲ್ಲಿ ಹಾ ಲಪಂಗರಾಜ ಸರ್ ಜೋಡಿ ಹೋಲ ಅವನ್ ಜಡನ ಸತ್ ಹೋಗ್ನಿ ನೀ ಏನು ಐಂದಿಲ್ಲ ಈಗ ಸಿಂಗಿಂಗ್ ಮಾಡ್ತಾನ ಅಂತೇಳಿ ನಾ ಹುಡುಗರ ನಿನ್ನ ಹಾಡ್ ಕೇಳ್ತಾರ ಯಾವ್ದಾರ ಒಂದು ಹಾಡ ಹಾಡ ಹಾಡು ಹಾಡ್ಲಿರಿ. ಹಾಡ್ರಿ ಚಲೋ ಅಂತ ಹಾಡ್ಬೇಕ ಚಲೋ. ಹಾ ಚಾಲು ಆ ಕಮಿಟಿ ಯಾರು ಸಂಡಾಸ್ಗಳಿಗೆ ತಂದು ಕೊಡ್ರಿ ಯಾಕ್ರಿ? ಮತ್ತೇನ್ ಅವಾಜ್ ಇದೆ ಅದ ಹಾಡಾಡೋಕ್ಕಿಂತ ಮುಂಚೆ ಗಂಟೆಲ್ಲ ಸರಳ ಮಾಡ್ಕೋಬೇಕು. ಓ ಮ್ಯಾಗಿನ ಅವಾಜ್ ಏನದ ಯು ನಾನ್ ನಾ ಎಲ್ಲಿ ಬ್ಯಾರೆ ಅವಾಜ್ ಮೈನ್ ಹಾ ಓಕೆ ರೆಡಿ ರೆಡಿ ಚಾಲು ಚಾಲು. ಹಾಡ ಯಾವ ಎಕ್ಸ್ಕ್ಯೂಸ್ ಮೀ, ಯಾಕ ಹಾಡ್ನ ಹಾಡತ್ತೆ ನೀವ್ ಯಾಕೆ ಇಷ್ಟ್ ತ್ರಾಸ್ ತಗೊಳಕತ್ತೀರಿ? ಹೆಂಗ ನಾ ಪಕ್ಕ ಲೋಕಲ್ ಉತ್ತರ ಕರ್ನಾಟಕ ಹುಡುಗನ ಹಾ ಹಾಡು ಚಾಲು ಆಗಿದ ಪಲ್ಲ ರೆಡಿ ಪೊಸಿಷನ್ ಡ್ಯಾನ್ಸ್ ಮಾಡಕ ಓಕೆ ಹಾ ಚಾಲು ಒಬ್ಬಳೆ ಮಗಳು ಅಂತ ಅಪ್ಪ ಚಂದ ಬೆಳ್ಸ್ಯಾನ, 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 ಬೆಳ್ಸ್ಯಾನ. ಹಿಂಗ್ಯಾಕ ನಾಯಿಗತಿ ಒದರತ್ತಿ ನಾಯಿ ಬೌ ಬೌ ಅಂತೈತ್ರಿ. ಮತ್ತ ಅದಕ್ಕ ಇದಕ್ಕ ಏನ್ ಪರಕ್ಕಿತ್ತು ಈಗ ಹೌದಾ? ಬಿಟ್ಟು ಬಿಡ ಸಣ್ಣ ಸಣ್ಣ ಹುಡುಗರು ಎಲ್ಲೇರಿ ಪರಕ್ಕಿಲ್ಲ. ಈ ಹಾಡು ನಮಗ್ ಚಂದಂಗ ಹಾಡ್ತೀನಿ. ಹಾ ಚಾಲು ಇವ ಸೂದಲಿ ಹುಟ್ಟಿಲ್ಲ ಹಾ ಹಾ ಇವು ನಾರ್ಮಲ್ ಅಲ್ಲ ಸಿಜರಿನ್ ಅಲ್ಲ ಇವು ಶೀನಿಗೆ ಬಿದ್ದದ್ದು ಎಲ್ಲಿ ಆಯ್ದ ಸೊಳ್ಳೆ ಮಗನ ಎಲ್ಲಿ ಟೀಚರ್ ಇಕ್ಕಿ ಬಾಯಿ ಹಾಡ್ತೇಲ್ಲ ಗಂಟೆಲ್ಲ ಸರಳ ದೊಡ್ಡ ಲತಾ ಮಂಗೇಶ್ಕರ್ ಗೈಡ್ ಗಿಡ ಅಂದ ಉಸುಲ್ ಹಿಡ್ಕೊಂಡ್ ಹಾಡ ಯಾವ ಉಸಿರೆಲ್ಲ ಹಿಡಿಬಾರ್ದ್ರಿ ನೀವು. ನೀವು ಶಟದ್ ಹಾಕಿ ನೀ ಚಟದ ವಾದಿ ಹಾಡ ಯಾವ ಹಾ ಚಾಲು ಗಂಟಲ್ ಮಕ ನೋಡಕ್ಕಿದ ಅದ ಗೋಬಿ ಮಂಚೂರಿ ಮಾಡಕ್ ಬರ್ತಾರಲ್ಲ ನೇಪಾಳ್ಯಾರ ಅವ್ರ ತಂಗಿ ಆಗ್ಯಾವ ನಾವು ಹೆಂಗ ಹಾಡ ಶಾನ್ಯಾದಿ ಹಾಡ ಚಾಲು ಚಾಲು ಹಾ ಚಾಲು. ಹೇ ಒಬ್ಬಳೆ ಮಗಳು ಅಂತ ಅಪ್ಪ ಚಂದ ಬೆಳ್ಸ್ಯಾನ, 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 ಬೆಳ್ಸ್ಯಾನ. ಹಾಡು ಗೊತ್ತಂದ್ರು ಏನ್ ಏನ್ ಏನಿದ ಹಾಡ ಹೇ ಒಬ್ಬಳೆ ಮಗಳು ಅಂತ ಅಪ್ಪ ಚಂದ ಬೆಳ್ಸ್ಯಾನ, ಚಂದ ಬೆಳ್ಸ್ಯಾನ ಹಾ ಚಂದ ಬೆಳ್ಸ್ಯಾನ ಹಾ. ಹ್ಞೂ ನಮ್ಮಪ್ಪ ನಮಗ್ ಹೇಳ್ ತಿನ್ಸ್ಯಾನ ಏನ್ ಹಾಡುಗಳು ಅವನ್ ಏನ್ ಹಾಡ್ತಾರೋ ಹಾಡ್ ಹಂಗೈತ್ರಿ. ಏನದ ಒಬ್ಳೆ ಮಗಳು ಅಂತ ಅಪ್ಪ ಚಂದ ಬೆಳ್ಸ್ಯಾನ. ಬಿಟ್ಟು ಬಿಡು ನಮ್ಮ ಅಪ್ಪ ತಗದಕಿನ ಗಟ್ಟಕ್ಕೆ ಹೋಗದಾನು ನಮ್ಮನ್ನ ಎಲ್ಲಾ ಚೆನ್ನಾಗಿ ಬೆಳ್ಸ್ಯಾರ ಹೋಲ್ ಬಿಡು. ಹಾಡ್ ಅಂದ್ರೆ ಏನಾರ ಫೀಲಿಂಗ್ಸ್ ಇರ್ಬೇಕು, ಅರ್ಥ ಇರ್ಬೇಕು, ನಗು ಇರ್ಬೇಕು. ಬ್ಯಾಡ ನಾ ಹಾಡನ ಹಾಡ್ದಲ್ಲ ಬ್ಯಾಡ 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 ಅಂದಂಗ ನಾ ಏನು ಕೇಳ್ಬೇಕು ನಿನಗ. ಹಾ ಕೇಳ್ರಿ. ನಮ್ ಚಿಂಟು ನೋಡ್ರಿ ಏನ್ ಅನ್ಸತ್ ನಿನಗ? ನಿಮ್ ಚಿಂಟು ಬಾಳ್ ಒಳ್ಳೆ ಹುಡುಗ, ಹಾ ಬಾಳ ಕ್ಯೂಟ್ 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 ಕ್ಯೂಟ್. ಹಾ ಇಬ್ರು ಹಿಂದೋರಲ್ಲಿ ಏನ ಬರಿಗಾಡ್ ಸುಳ್ಳೆ ಮಗನ ಆಕಿ ಗಲ್ಲ ಹಚ್ಕತ್ತಾಳ ಹೆಂಗ್ ಮಾಡ್ತಿ ಇನ್ನು ಒಳಗಿಂದ್ರ ಫೀಲಿಂಗ್ಸ್ ಹೇಳ್ತನ್ವಾ ಫೀಲಿಂಗ್ಸ್. ಹಾ ತಗೊಂಡ್ ಬರ್ತನ್ ತಡಿ ಫೀಲಿಂಗ್ಸ್. ಅಲ್ಲ ಯಾಕೆ ಅಳಾಕತ್ತೀರಿ? ಬರಾತೈತಿ ತಡಿ. ಅಲ್ಲ ಯಾಕೆ ಅಳಾಕತ್ತೀರಿ? ಬತ್ತಡಿ ಎಲ್ಲಿಂದ ಬಂತ್ರಿ? ಚಟ್ಟಾಗಿದ್ದ ಬರಾತೈತಿ ಸಮಾಧಾನ ತಗೋ ಅಟ ಅವಲ್ಲದ ಮಗಾರಿ. ಯಾಕ್ರಿ ಅವ್ರ ಅವಾಗ ಏನಾಗಿತ್ರಿ? ಅವ್ರ ಅವಾಗ ರೀಲ್ಸ್ ಮಾಡೋ ತಿಂಡಿ ಹೊಸ ಮೊಬೈಲ್ ಬೇಕಂದ್ರು ತಂದು ಕೊಟ್ನಿ. ಹೊಸ ಮೊಬೈಲ್ ತಗೊಂಡ್ಲು 3 ಮಜಲ್ ಮೇಲೆ ಹಾಳು ಹಿಂಗ ಹೊಳ್ ನಿತ್ಳು. ಬದಾಮ್ ಬದಾಮ್ ಕಚ್ಚಾ ಏನು ಬದಾಮ್ ಬದಾಮ್ ಮಾಡ್ಕೊತ 3 ಮಜಲ್ ಮ್ಯಾಗಿತ್ರ ಡಬ್ ಬೆದಳು ಬದಾಮು ಅತ್ತ ಅಕ್ಕಿ ಅತ್ತ. ನೀ ಅಳಬೇಡ ಚಿಂಟು, ನಾ ಅದನ್ನ ಅವಂಗ ಸಿಕ್ಕಾಪಟ್ಟಿ ಮಮ್ಮಿಗಳದಾರ ನನಗ್ ಹೆಂತಿಲ್ಲ, ನನಗೂ ಹಿಂಗ್ ಮಾಡ್ಲಾ. ಯು ನಾನ್ಸೆನ್ಸ್. ಏನತ್ತ? ಯು ನಾನ್ಸೆನ್ಸ್. ಎಸ್ ಮೈ ಫ್ರೆಂಡ್ ಜಾನಿ ಸೆನ್ಸ್. ನಾವು ನನ್ ಜೋಡಿ ಇಂಗ್ಲೀಷ್ ಮಾತಾಡ್ಬಾರ್ದಲ್ಲ ಆಕಿ ನಾ ಬಾಳ ಸುಮಾರು ಸುಮಾಗ ಮತ್ತ ಹೋಲ್ ಬಿಡ ಬೈ ಏನಿದ್ದದ್ದು ವಿಚಾರ ಹೇಳ. ಸಾರಿ ಸಾರಿ ಸಾರಿ. ಯಾಕ ನಾ ನಿಮ್ಮಂತ ಬಡಕಿದ್ದ ಹುಡುಗಂಗ್ ನಾ ಯಾವತ್ತೂ ಮದ್ವೆ ಆಗಂಗಿಲ್ಲ. ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ ಮದ್ವೆ ಆಗ್ತೇನೆ. ಏನಿದೆ ಬಡಕ ಆ ಬಡಕ್ ಬಡಕ ಹಾ ಒಯ್ಗೆಲಿ ಅದ್ನ ನನಗೇನಂದೆ? ಬಡಕ 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 ಸಿಗಬಾರ್ದ ಸಿಕ್ರ ಹರ್ದ ಹನ್ಯಾಡ ಮಾಡ್ತಾನ ಪೂರಾ ಮುಗಿ ಮಟ ನಿಲ್ಲ. ಕುಡ್ಸಾಯ್ಲ ಬರೀ ಹೆಂಗಸರ್ ನಡಕ್ ನೆಲ್ಲಟ ಆಮೇಲೆ ನಿಂದ ಐತಿಲ್ಲಪ್ಪ
ಏನಂದಿ ಬಡಕ ಬಡಕ ಹಾ ಅದನ್ನ ಜಾಡ್ಸ್ಲಿ ನಿನ್ನ ಸಂಬಂಧ ಒಂದು ಡೈಲಾಗ್ ಅದು ಸ್ಪೆಷಲ್. ಓ ನನ್ ಸಂಬಂಧ ಒಂದು ಡೈಲಾಗ್ Yes, yes, ಸ್ಪೆಷಲ್. yes, ಓಕೆ yes. ಚಂದ ಹಂಗಿರಾಗ ಏ ಮಸ್ತ್ ಐತಿ ಚಂದ ಇರ್ಬೇಕಾ ಹೇಳೆ. ಚಂದ ಓಕೆ ಹಾ ರೆಡಿ ಆಗ್ತೇನಾ ಚಂದ ಎಸ್ ನೇಲ್ ಆಟ ಚಂದ ಅಂದ ಏ ನಿಲ್ಲ ಅದನ್ನ ಹೇಳೋ ಮಟ ಚಂದ ಹೇಳತ್ತನ. ಬಡಕ್ ಅದ ನಡಕ್ ಬರಬೇಡ ಹಳಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗದ ನೀನು. ಆ, ಈ ಡೈಲಾಗ್ ನೀವ್ ಯಾರಿಗಂದ್ರಿ? ನನಗ್ ಬಡಕ್ ಯಾರಂದ್ರು? ನಾನು ಮತ್ ಮೈಲಾರಣ್ಣ ಅಂದ್ವಿ. ನಿಮಗ ಇನ್ನ ಅನ್ನಂಗ ಆಕ್ಚುಲಿ ಬಡಕ್ ಇದ್ದವ್ರ ಬಗ್ಗೆ ಅಟ್ ಕೇವಲ ಹೋಗಿ ಮಾತಾಡಬಾರ್ರಿ. ಯಾಕ್ರಿ? ಆ ವೈರ್ ಇಟ್ಟ ಬಡಕ್ ಐತಿ ಮುಟ್ಟೋಗಿ ಎಲ್ಲೆಲ್ಲಿ ಹೋಗಿ ಬರ್ತಾ ನೋಡ. ಇಲ್ಲ ಇಲ್ಲ ಎಲ್ಲಿ ಹೋಗ್ ಇಲ್ಲ ಇಲ್ಲ ಹಾ ಅನ್ನಂಗ ಏನ್ ಆದ್ರೂ ಸಾರಿ ಯಾಕ ನಾ ನಿಮ್ಮಂತ ಟೇಲರಿಂಗ್ ನಾ ಮದ್ವೆ ಆಗಂಗಿಲ್ಲ. ಹಾ? ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಮದ್ವೆ ಆಗ್ತೀನಿ. ಓ ರೊಕ್ಕಕ್ ಸಾಯ್ದಾಳೆ ನೀಕೆ. ನಿನಗ ಅಂಬಾನಿ ಗೊತ್ತೇನ ಬೈ? ಅಂಬಾ! ಕೈ ತೆಳಗ ಮಾಡ ಅವ್ರ ಮನಿ ವಾಚ್ಮನ್ ನೋಡಂಗಿಲ್ಲ ನಿನ್ನ. ಕೈ ತೆಳಗ ಮಾಡ. ನಾವು ಅಂಬಾನಿಗತಿ ಇಬ್ರ ಅಂತಂಬ್ರ ಆತ ಹೇಳತ್ತನ್ನ. ಯಾಕ ನೀವು ಅಂಬಾನಿ ತರ ಇಬ್ರು ಅಣ್ಣತಾಮ್ರ. ಹಾ ನಾ ಏನೋ ಅಂಬಾನಿ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಐತೆ. ಏ ನಮ್ಮೂನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ. ಓ ಏನ್ ಬಿಸ್ನೆಸ್ ಐತ್ರಿ? ಅದ ಸಣ್ಣ ಹುಡುಗರು ಹೆತ್ಕೊಂಡ್ರೆ ಚಡ್ಡಿ ಹಾಕ್ತಾರಲ್ಲ ಓ ಏನದ? ಡೈಪರ್. ಎಸ್ ಡೈಪರ್ ಬಿಸ್ನೆಸ್ ಅದಾವ. ಯಾ ಲೆವೆಲ್ಕ ದೊಡ್ಡ ಬಿಸ್ನೆಸ್ ಅದಾವ ಅಂದ್ರ ಹಾ ಮೈಲಿ ಮಾಲ್ ಆರ್ಡರ್ ಹಾಕಿನಿ. ಹಾ 3 ಹಡಗ್ ತುಂಬ ಮಾಲ್ ಬರದಿತ್ತ. ಹಾ 3 ಹಡಗ್ ಪಲ್ಟಿ ಹಾ ಸಮುದ್ರ ನೀರ್ ಖಾಲಿ. ಸಮುದ್ರ ನೀರ್ ಖಾಲಿ. ಎಸ್ ಎಸ್ ಅದ್ ಹೆಂಗ್ರಿ? ಅಟ್ ಪವರ್ ಐತಿ ಡೈಪರ್ದಾಗ. ಅಷ್ಟೊಂದ್ ಪವರ್ ಡೈಪರ್. ಎಸ್ ಎಸ್ ಹಂಗಾರ ನೀವ್ ಈ ಊರಿಗ ಈ ವೇದಿಕೆ ಮೇಲೆ ಅದ ಡೈಪರ್ ಹಾಕೊಂಡು ಬಂದಿರ ಅದನ್ನ? ಈಗ ಟೀಚರ್ ಯಾವ ಮಾಡಿದ್ದು? ಏಯ್. ಯಾಕ ನಾ ಹೆತ್ಕೋತ ನಾನು ಇಲ್ಲ ಏ ಮಾತಾಡ್ತೆ ಆ ಬಾಯಿ. ಆ ಬಿಸ್ನೆಸ್ ಐತಂದಲ್ಲ ರೀ ಅದಕ್ಕರಿ. ಸಣ್ಣ ಹುಡುಗರ ಅಂತ ಹೇಳತ್ತನು ಇದ್ದದ್ ಏನ್ ಅನ್ನೋದು ಹೇಳ. ಹಾ ಅಂದ್ರ ಮದ್ವಿ ಮಾಡ್ಕೊಂಡ್ ಇಲ್ಲೇ ಓನ್ಯಾಗ ಟುಣಕ್ ಓಡಾಡ್ಕೋತಿರ್ಬೋದ್ನಿ. ಹಾ ನೋಡಿ ಏನ್ ವಿಚಾರ ಮಾಡ್ತಿ? ಹಾ ಹಿಂಗ್ಯಾಕ ಒದರಾಕತ್ರು? ಯಾವ ಬಂದ? ಏಯ್ ಹಾ ಯಾವ ಏಯ್ ಯಾವ ಏ ನಿನ್ನವನ ಮಕ್ಕಳಿಗೆ ಡೈಪರ್ ಹಾಕೋ ಮಗನ ಇಲ್ಲಿ ಕೇಳಿಲ್ಲ. ಇವ್ರು ಡೈಪರ್ ಬಿಸ್ನೆಸ್ ಐತೆ ಅಂತ ಇವ್ರ ಮಂಗ್ಯಾನ ಮಕ್ಳು ಹಾಗದ ನೋಡಿ ಬ್ರೋ ಹೇಲ್ಗಳ ಅಡಿಸಿ ಮಗಳು ಒಯ್ದಂದ ಲೇ ಹಾಗದ ನೋಡಿ ನೋಡ್ ಚಡ್ಚಂಡ್ ಜಾತ್ರೆ ಟೊಬ್ಬ ಮಾರ ಆಗ್ಯಾನ ಮಗ. ಇವ ಮಗ ನಿನ್ನ ಪ್ಯಾಂಟ್ ಏನು ನಿನ್ನ ಚಡ್ಡೇನು ನಿನ್ನ ಹಂಗೇನು ಸಾಲಿಗೆ ಹೋಗು ಲಕ್ಷಣ ನೀದ್ ಎಲ್ಲಾರ. ಇವ ಮಗ ಅಂಗಡಿಯ ಚಾಕ್ಲೇಟ್ ತಿಂದು 300 ರೂಪಾಯಿ ಬಾಕಿ ಮಾಡ್ಯಾನ. ಇವ ಹೇಳ್ಕೊಳ್ಳಕ್ ಬೆಂಕಿ ಮತ್ತಿವ ಆರ್ಯಮಡಿ ಹೇಗದ ನೋಡ ಒತ್ತೆಗ ಗಾಳಿ ಬಿಟ್ರೆ ಹಾರಿ ಹೋಗಂಗದನ. ನಾಲ್ಕು ತಗೊಂಬಂದು ಅಂಗಡಿಯಾಗ ಸ್ಟಾರ್ ತಿಂದಿಂದ ಬಾಕಿ ಮಾಡಿ 800 ರೂಪಾಯಿ ಬಾಕಿ ಕೊಡು ಕಿಮ್ಮತ್ತಿಲ್ಲ. ಹುಡುಗಿಯಾರ ಮುಂದೆ ಪೋಜ್ ಕೊಡ್ತಾನ. ಹೇಗದ ನೋಡ ಹೇಳಗಾಳ. ನಾಳೆಗೆ ಬಾಕಿ ಕೊಡ್ಲಿಲ್ಲ ಅಂದ್ರೆ ತಂದೆ ಮಗನ ಶೆಡ್ಡಿಗೆ ಹೋಗಿ ಚಡ್ಡಿ ಕಳೆದು ತೌಡ ತೆಗಿತೀನಿ ಮತ್ತ. ಹಲೋ ಎಕ್ಸ್ಕ್ಯೂಸ್ ಮೀ. ಇಷ್ಟೊಂದ್ ಚಂದ ಆಗಿರೋ ಹುಡುಗಿ ಮುಂದ, ಇಷ್ಟೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದ ನಿನಗೂ ನಿನ್ನ ಮಗ ಹೆಂಗಾರ ಸುಳ್ಳು ಹೇಳಕ್ ಮನಸ್ ಬಂತೋ ಇಬ್ರು ಶಟದ್ ಹೋಗ್ರಿ. ಯು ನಾನ್ ಸೆನ್ಸ್ ಬ್ಯೂಟಿಫುಲ್ ಉಪ್ಪಿಟ್ಟು ಶಗಣಿ ಪೆಟ್ರೋಲ್ ಬಂಕ್ ಚಡ್ಚನ್ ಕ್ರಾಸ್ ಹಳಸಿದ ಉಪ್ಪಿಟ್ಟ ತೂತ್ ಡಬರಿ ಚಡ್ಚನ್ ಕಬ್ಬಿಣ ಪಡ ಕಬ್ಬಿನ ಪಡ ಗಾಪ್ಕೊಂಡ್ರೋ ನೀನ್. ನಾವು ಬಾಯ್ ಸೋದ್ದಿಲ್ಲ ಮತ್ತ ಅದಕ್ಕೂ ಡಿಜೆ ಮಾಡ್ತಾರ ಹುಡುಗರ. ಆಕ್ಚುಲಿ ಆಕಿನ ಅಟ್ಟ ಚೈಟಿಗೆ ಒಯ್ಬೇಕು ಮಾಡಿ ಇನ್ನೂ ಒಯ್ತನ. ಅಲ್ಲ ನನಗ್ ಉದುರಿ ಕೊಟ್ಟಾನ ಅನ್ಬೇಕ. ನಾನು ತಗೊಂಡ್ ಹೋಗ್ಯಾನ ಕೋಲಾಟ ಆಡವನ. ಹಂಗಲ್ಲ ಅವ 100 ರೂಪಾಯಿದಾಗ ಇಬ್ರಿಗೂ ಬುಕ್ ಮಾಡ್ಯಾನ ಅವಾಗ. ಅದನ್ನ ನೆನೆಸ್ಬಿಡ್ಬಿಡು ಅಲ್ಲಿ. ಸೊ ಇಲ್ಲಿ ಒಂದ ಮಾತು ಹೇಳ್ತೇನೆ ಮಮ್ಮ ಅವ್ರ, ಭಾಳಷ್ಟು ಮಂದಿ ಕುಡೀರಿ ಚಡ್ಚನ್ಕ ಬಂದು ಭಾಳ ಖುಷಿ ಆಯ್ತು. ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂತ ಯಾವುದೋ ಒಂದು ನಿಮ್ಮ ಸಂಬಂಧ ಹಾಸಿಗೋಸ್ಕರ ಮಾಡಿರ್ತು. ಏನು ಒಳ್ಳೇದೈತಿ ಅದು ಅಷ್ಟೇ ತಗೋರಿ, ಕೆಟ್ಟನ್ನು ಬಿಡ್ರಿ ಅಂತ ಹೇಳಕ್ ಇಷ್ಟಪಡ್ತಾನೆ. ವಿಶೇಷವಾಗಿ ಸಣ್ಣ ಹುಡುಗರ ಬೆಳಿಗ್ಗೆ ಸಾಲಿ ಹೋಗಿ 5, 5, 11 ಅಂದಿರಿ. 5, 5, 10 ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಅವ್ರು ಮರ್ಯಾದೆ ಕೊಡಬೇಕು. ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡತೀನಿ ಅವಾಗ. ಇನ್ನೊಂದ್ಸಲ ಹೇಳ್ಬಿಡ್ರಿ ಯಾರ್ಯಾರ ಕಡೆ ಐತಿ ಇದರಿಂದ ಯಾವ ಲೆವೆಲ್ಗೆ ಶಾನೆ ಆಗತ್ತಾರ ಹುಡುಗರು ಅಂದ್ರೆ. ವಿಶೇಷವಾಗಿ ಸಣ್ಣ ಹುಡುಗರ ಕೈಯಾಗು ಮೊಬೈಲ್ ಐತಿ. ನನ್ನ ಹೈಯೆಸ್ಟ್ ನನ್ನ ಜಾಸ್ತಿ ವಿಡಿಯೋ ನನ್ನ ಮರ್ಜಿ ಸಾಂಗ್ ಅಂತೂ ಶಾಲ್ಯಾಗ ಹಾಡಿ ನನಗೆ ಮಾಸ್ತರ ಟೀಚರ್ ಹೇಳ್ಕೊಳ್ಳೆ ಫೋನ್ಯಾಗ ಬೇಯಿಸ್ರು. ಆ ಲೆವೆಲ್ಗೆ ಸಣ್ಣ ಹುಡುಗರು ವಿಡಿಯೋಗಳು ನೋಡ್ತಾರ.
ಸೊ ಏನ್ ಆಕೈತಿಪ್ಪ ಅಂದ್ರ ಇಲ್ಲಿ ಚರ್ಚನಕ್ ಬಂದು ಇದನ್ನೇನ್ ಹೇಳತ್ತ ನನಕ್ ಹೋಗ್ಬೇಡ್ರಿ. ಆದಷ್ಟು ಸಣ್ಣ ಹುಡುಗರು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ. ಅಕ್ಕ ತಂಗಿಗೋರ ನೀವು ಕಾಲೇಜ್ ಹೋಗಿರ ಆದಷ್ಟು ಮೀಡಿಯಾ ಅನ್ನೋದು ಭಾಳ ಹೊಲಸೈತಿ, ಕಡಿಮೆ ಯೂಸ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರ ಈ ಇದರಿಂದ ಎಂತೆಂತ ಟ್ರಿಕ್ ಬರ್ತಾವ, ಹಾಸ್ಯಗಳು ಎಲ್ಲೆಲ್ಲಿ ಹುಡ್ತಾವ. ಒಂದು ಸಣ್ಣ ಎಕ್ಸಾಂಪಲ್ ನನ್ ಜೋಡಿ ಆಗಿದ್ದ ಘಟನೆ ಒಂದ್ ಹೇಳೆ. ನಮ್ಮ ಗೋಕಾಕದಾಗ ಬಾಂಬೆ ಚಾಳ ಅಂತ ನಾ ಇರೋ ಏರಿಯಾ, ಅಲ್ಲಿ ಒಂದ್ 5-6 ಹುಡುಗರು ಅದಾವ, ಸಾಲಿ ಹೋಗುದಿಲ್ಲ ಅವು. ಮನ್ಯಾಗ ₹1 ಕೊಡಂಗಿಲ್ಲ ಅವ್ರಿಗೆ. ಬಡ್ದು ಇಷ್ಟು ಉಡಾಳ್ ಮಾಡ್ಯಾರು. ಪಾರ್ಟಿ ಚೀಲ ತಗೋದು, ಎಲ್ಲಾರು ಮೂಲ್ಯಾಕ ಕುಂಡ್ರದು. ನಮ್ ಮನಿಂತ್ರ ನಾ ಎಲ್ಲಾರು ಹೊರಗೆ 2 ವೀಲರ್ ತೊಂದ್ ಹೋಗತ್ನಾಗ ಏ ಲಪಂಗ ಏ ರಾಜೇನು ಹಿಂಗ್ ಮಾಡಿ ಕಾಡಿ ಲಾಸ್ಟ್ ನಾನು ವಾಟ್ಸಪ್ ನಂಬರ್ ಬೇಕಾಯ್ತು ಅವ್ರಿಗೆ ಕೊಡತ್ತಂದ್ರು. ಕಾಲ್ ಗೀಲ್ ಮಾಡಿ ಕಾಡಕ್ ಹೋಗ್ಬೇಡ್ರಿ, ನಂಬರ್ ಬೇಕಾದ್ರೆ ಕೊಡ್ತಂತ ವಾಟ್ಸಪ್ ನಂಬರ್ ಕೊಟ್ನಿ. ದಿವಸ ಸ್ಟೇಟಸ್ ನೋಡ್ತಿರು, ನಾನು ನೋಡ್ತೀನಿ, ಅವ್ರು ನೋಡ್ತಿರು. ಹಿಂಗ್ ನಡ್ದಿತ್ತು. ಒಂದಿನ ಮಧ್ಯಾಹ್ನ 2 ಗಂಟೆಕ ಕಾಲ್ ಮಾಡಾಕತ್ರ, ರಾಜಣ್ಣ ಸ್ವಲ್ಪ ಸ್ಟೇಟಸ್ ನೋಡ್ ನಮ್ದ. ಆಮೇಲೆ ನೋಡ್ತಾನೆ. ಈಗ ನೋಡಬೇಕ ನೋಡ್ನಿ, ವೈಟ್ ಶರ್ಟ್ ಮೇಲೆ ಹಿಂಗ್ ನಿಂತೀನಿ, ನಂದ ಫೋಟೋ ಹಾಕಿ ಕರಿ ಚಸ್ಮಾ ಹಾಕಿ ಬಂದಾನು. ಅದ್ ನೋಡಿ ನನಗೆ ಖುಷಿ ಆಯ್ತು, ಥ್ಯಾಂಕ್ಸ್ ಪಾಯ್ನಿ. ಆಮೇಲೆ ಮತ್ತೆ 4 ಗಂಟೆಗೆ ಮತ್ತೊಂದು ಫೋಟೋ ಹಾಕಿ ಪುಣ್ಯಾತ್ಮ ಮತ್ ರಾಜನ ಸ್ಟೇಟಸ್ ನೋಡು ಮತ್ ನೋಡಿ ಅದೊಂದು ಹಾಡ ಹಾಕಿರು, ಥ್ಯಾಂಕ್ಸ್ ಪಾ ಅಂತ ಕೇಳಿ 3ನೇ ಸಲಕ್ಕೆ ಅವ್ರಿಗೆ ಕೇಳಿ ನಿಮಗೆ ಏನು ಬೇಕಾಗಿತ್ತಿ? ರಾಜನ ಒಂದು ₹600 ಬೇಕಾಗ್ಯಾವು. ₹600 ಬಾದನ ಕೇಳ್ಯಾರತ್ತೆ ಓನ್ಯಾನ್ ಹುಡುಗರತ್ತ. ₹600 ಕೊಟ್ನಿ. ಬರೀ 2 ನಿಮಿಷಕ್ಕೆ 2 ಸ್ಟೇಟಸ್ ಡಿಲೀಟ್. ಅಲ್ಲೇ ಒಂದು ಕೋಲ್ಡ್ ಡ್ರಿಂಕ್ಸ್ದಾಗ ಕೂತ್ ಹಿಂಗೆ ಚಸ್ಮಾ ಹಾಕೊಂಡು ಟುಡೇ ಮೂಡತ್ತ. ಅಂದ್ರೆ ಹೇಳೋ ಅರ್ಥ ಏನ, ಇಷ್ಟು ಶಾಣೆ ಆಗಿಬಿಟ್ಟಾರ ಮಂದಿ. ಈಗ ಹೆಣ್ಮಕ್ಳು ಅಕ್ಕಾಗೋರ ನೀವು ಈಗ ಹೆಂಗಾಗಿ ಬಿಟ್ಟತ್ತಂದ್ರಿ ನಿಮಗೂ ಏನು ಹೇಳಂಗ. ಯಾಕಂದ್ರೆ ನಮ್ಮ ಹುಡುಗರ ಕಡೆ 2 ಮೊಬೈಲ್. ಯಾಕಂದ್ರೆ ಒಂದು ಮನಿಗೆ ಮಾತಾಡಕ, ಒಂದು ಅಕ್ಕಿಗೆ ಮಾತಾಡಕತ್ತ. ಬೆಳಿಗ್ಗೆ ಅದು ನಮ್ಗೆ ಏನಾಗಿ ಬಿಟ್ಟೈತೆ ಅಂದ್ರೆ ಬಾಯಾಗ ಗುಟ್ಕ, ಕೈಯಾಗ ಮೊಬೈಲ್ ಇಲ್ಲ, ಸಂಡಾಸ್ಗೆ ಹೋಗುದಿಲ್ಲ ನಾವು. ಇನ್ನು ಸಂಡಾಸ ಪ್ಯಾಕಣದಾಗ ಕೆಲವೊಂದು ಹುಡುಗರು ನೋಡ್ಬೇಕು, ಸೌಂಡ್ ಕಡಿಮೆ ಇಟ್ಟು ಚಾಲು ಮಾಡಿರ್ತಾರೆ ಇಲ್ಲಿ. ಅಲ್ಲೂ ಸೌಂಡ್ ಕಡಿಮೆ ಇಟ್ಟು ರೀಲ್ಸ್ ಚಾಲು, ಮ್ಯಾಗ ರೀಲ್ಸ್ ಚಾಲು, ತೆಳಗ್ ದಗದ್ ಚಾಲು. ಆ ಲೆವೆಲ್ಗೆ ಆಗಿಬಿಟ್ಟೈತಿ. ಇನ್ನೊಂದು ಸಣ್ಣ ಮಾತ, ಕಾಲ ಚೇಂಜ್ ಆಗಿತ್ತಿ. ಕಾಲ ಚೇಂಜ್ ಆಗಾಕ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲಿ ರೈತರದಾರ ಇಲ್ಲಿ ದೊಡ್ಡ ಗಾಡಿ ನೋಡಿರ್ಬೇಕು ನೀವು. NS ಗಾಡಿ ಅದು ನೋಡ್ರಿ ಯಾವ್ಯಾವ NS ಪಲ್ಸರ್ ಎಷ್ಟು ಚೀಸ್ ಅದಾವ ಗಾಡಿ. ಅಂದ್ರೆ ಮನುಷ್ಯ ಹತ್ರ ಮೇಲೆ ಕೂತಂದ್ರೆ ₹30 ಚೈಟ್ ಹೊರಗೆ ಬಂದಿರ್ತೈತಿ. ಸೊ ಚರ್ಚೆ ಹುಡುಗರ ಸಂಬಂಧ ಒಂದು ಲಾಸ್ಟ್ ಮಾಸ್ ಡೈಲಾಗ್, ನನ್ನ ಫೇವ್ರೇಟ್ ಡೈಲಾಗ್ ಹೇಳ್ಬಿಡ್ತಾನೆ. ಹೇಳಿ, ಈ ಡೈಲಾಗ್ ಕೇಳಿ ಮಂದಿ ಮೇಲೆ ಉಪಯೋಗ ಮಾಡ್ಬೇಡ ಅಂತ ಹೇಳಕ್ ಇಷ್ಟಪಡ್ತಾನೆ. ಹೇಳಿ, ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬಿಡ, ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನನ್ನ ಬಡಿತೀನಿ ಅಂದಾರಲ್ಲ, ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನ್ನ ಹೊಲಿಗೆ ಅಲ್ಲ, ಸೀದಾ ಹಲಿಗಿನ ಬಾರಿಸೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ದ. ಈಗ ಕೇಳಿ ನಮ್ಮ ತಂಡದ ಗಾಯಕಿ ದಿಯಾ ಹೆಗಡೆ ಅವರ ಕಂಠ ಸಿರಿಯಲ್ಲಿ ಅಪೇಕ್ಷೆ ಮೇರೆಗೆ, ಕಮಿಟಿಯವರ ಅಪೇಕ್ಷೆ ಮೇರೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ತಾಯಂದಿರಿಗೋಸ್ಕರ ಒಂದು ನಾನು ಮುದುಕಿ ಆದರೆ ನಾ ಇನ್ನು ಅದು ಒಂದು, ಅದೇ ರೀತಿ ಗೊಂಬೆ ಹೇಳುತ್ತೈತೆ ಅನ್ನೋ ಒಂದು ಗೀತೆ. ತದನಂತರದಲ್ಲಿ ಅಪೇಕ್ಷೆ ಮೇರೆಗೆ ಹುಟ್ಟಿದ ಊರಿಗೆ ಹಾದರ ಕಟ್ಟಿ ಬಡಿತಾರ ಒಂದು ಗೀತೆ. ತದನಂತರದಲ್ಲಿ ಲಾಸ್ಟ್ ಎಲ್ರನ್ನೂ ಕುಣಸಾಕ ನಡುವರಾಗ ಅದು ಕಾಲೇಜ್ನ ಫಂಕ್ಷನ್ ಮಾಡ್ಯಾರ ನಮ್ಮ ಕಮಿಟಿಯವರು. ಅವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಕೇಳಿ ಒಂದು ಸೊಗಸಾದ ಗೀತೆ. ಸೌಂಡ್ ಈಗ ಅಪೇಕ್ಷೆ ಮೇರೆಗೆ ನಾ ಮುದುಕಿ ಆದರೇನಂತೆ ಸಾಂಗ್, ಇದನ್ನ ನಾನು ಸರಿಗಮಪದಲ್ಲಿದ್ದಾಗ ಹಾಡಿದ್ದೆ. ಎಲ್ಲರೂ ತುಂಬ ಪ್ರೀತಿ ಕಟ್ಟಿದ್ದೀರಾ. ಈಗ ಅಪೇಕ್ಷೆ ಮೇರೆಗೆ ನಾ ಮುದುಕಿ ಆದರೇನಂತೆ ಸಾಂಗ್ ನಿಮಗಾಗಿ.